ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನನ್ನ ಹೋದ ವ್ಲಾಗಲ್ಲಿ ನಾವು ಮೈಸೂರಿಂದ ಬಂದು ಏನೇನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಅಂತೆಲ್ಲ ತೋರಿಸಿದ್ದೆ. ಅದಾಗಿ ನೆಕ್ಸ್ಟ್ ಡೇನೇ ನಾನು ಚರಿತು ವಾಪಸ್ ಉಡುಪಿಗೆ ಹೋಗಬೇಕಿತ್ತು. ಶಿವಮೊಗ್ಗವರೆಗೂ ಬಂದುಬಿಡು, ನಾನು ಉಡುಪಿಯಿಂದ ಬಂದು ಅಲ್ಲಿಂದ ನಿಮಗೆ ಕರ್ಕೊಂಡು ಹೋಗ್ತೀನಿ ಅಂತ ಕಾರ್ತಿಕ್ ಹೇಳಿದರು. ಅವರು ಪ್ರೀವಿಯಸ್ ಡೇನೇ ಶಿವಮೊಗ್ಗಕ್ಕೆ ಬಂದು ವೆಯ್ಟ್ ಮಾಡ್ತಾಯಿದ್ರು. ಸ್ವಲ್ಪ ಬೆಳಗ್ಗೆ ಬೇಗನೆ ಬಿಟ್ಟಿದ್ವಿ. ಆನ್ ದ ವೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿ ಚಿತ್ರದುರ್ಗದ ಔಟ್ಸ್ಕರ್ಟ್ಸಲ್ಲಿರೋಂಥ ಉಪಾಧ್ಯ ವೆಜ್ ಹೋಟೆಲ್ಗೆ ಬಂದಿದ್ದೀವಿ. ಇಲ್ಲಿ ಬ್ರೇಕ್ಫಾಸ್ಟ್ ತುಂಬ ಚೆನ್ನಾಗಿರುತ್ತೆ, ಇವನ್ ಲಂಚ್ ಡಿನ್ನರ್ ಕೂಡ ಚೆನ್ನಾಗಿರುತ್ತೆ ಅಂತ ಕೇಳಿದ್ದೀನಿ. ಬಟ್ ಯಾವತ್ತೂ ನಾವು ಆ ಟೈಮ್ಗೆ ಹೋಗಿಲ್ಲ. ಬ್ರೇಕ್ಫಾಸ್ಟಿಗೆ ತುಂಬ ಸಲ ಹೋಗಿದ್ದೀವಿ. ಎವ್ರಿ ಟೈಮ್ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಇಲ್ಲಿ ಎಲ್ಲನೂ ತುಂಬ ಫ್ರೆಶ್ ಆ್ಯಂಡ್ ಟೇಸ್ಟಿ. ನಮ್ಮನ್ನು ಡ್ರಾಪ್ ಮಾಡೋಕ್ಕೆ ಅಂತ ಅಣ್ಣ, ಅತ್ತಿಗೆ, ಅಮ್ಮ ಎಲ್ಲ ಬಂದಿದ್ದಾರೆ. ದಿಯಾ ಕೂಡ ಬಂದಿದ್ದಾಳೆ. ನಾವು ಎಲ್ಲರೂ ಬೇರೆ ಬೇರೆ ಥರ ಐಟಮ್ ತೊಗೊಳ್ಳೋಣ, ಅವಾಗೆಲ್ಲನೂ ಟೇಸ್ಟ್ ನೋಡ್ಬೋದು ಅಂಥೇಳಿ ನಾನು ಓಪನ್ ಬಟರ್ ಮಸಾಲ ತೊಗೊಂಡಿದ್ದೆ. ಹಾಗೆ ಚರಿತ್ ಮತ್ತು ದಿಯಾ ಮಸಾಲೆ ದೋಸೆ ತೊಗೊಂಡಿದ್ರು ವಿತೌಟ್ ಖಾರದ ಚಟ್ನಿ. ಮತ್ತು ಅಮ್ಮ, ಅತ್ತಿಗೆ ಇಡ್ಲಿ ತೊಗೊಂಡಿದ್ರು. ಬೇಗ ಬೇಗ ಬ್ರೇಕ್ಫಾಸ್ಟ್ ಮಾಡಿ ನನಗೂ ಚರಿತ್ಗೂ ಶಿವಮೊಗ್ಗ ಬಸ್ ಹಚ್ಚಿಬಿಟ್ಟು ಅಮ್ಮ, ಅಣ್ಣ, ಅತ್ತಿಗೆ, ದಿಯಾ ಎಲ್ಲ ವಾಪಸ್ ಮನೆಗೆ ಹೋದರು. ಅಮ್ಮ ಆ್ಯಸ್ ಯೂಶ್ವಲ್ ಎವ್ರಿ ಟೈಮ್ ನಮಗೆ ಬಿಟ್ಟು ಹೋಗುವಾಗ ತುಂಬ ಅಳ್ತಾ ಇರ್ತಾರೆ. ನೋಡಿದ್ರೆ ತುಂಬ ಬೇಜಾರಾಗುತ್ತೆ. ಕಂಡಕ್ಟರ್ ಅವರು ಆಧಾರ್ ಕಾರ್ಡ್ ಇಟ್ಕೊಂಡು ಬನ್ನಿ ಅಂದರೆ ಮೊಬೈಲಲ್ಲಿ ತೋರಿಸ್ತೀರಾ, ಕಾರ್ಡ್ ಇಟ್ಕೊಂಡು ಬರೋಕ್ಕಾಗಲ್ವಾ ಅಂತ ಬಸ್ಸಲ್ಲಿ ಗಲಾಟೆ ಮಾಡ್ತಾಯಿದ್ರು. ಫೈನಲಿ ನಾವು ಶಿವಮೊಗ್ಗ ರೀಚ್ ಆಗಿ ಕಾರ್ತಿಕಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಇವತ್ತು ಒಂದು ಫಂಕ್ಷನ್ಗೆ ಇನ್ವೈಟ್ ಮಾಡಿದರು. ಸ್ವಾತಿಗೆ ತುಂಬ ಬೇಕಾಗಿರೋರು ಹೋಗಲೇಬೇಕು ಅಂತ ಹೇಳಿದ್ಲು. ನೀವು ಬರಲೇಬೇಕು, ಎಲ್ಲರೂ ಬನ್ನಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ಲು. ಸೊ ಹೋಗಿ ಫ್ರೆಶ್ ಅಪ್ ಆಗಿ ನಾವು ಗಿಫ್ಟ್ ಎಲ್ಲ ಪರ್ಚೇಸ್ ಮಾಡಿ ಆನ್ ದ ವೇ ಸ್ಟೇಜ್ ಮೇಲೆ ಹೋಗಿ ವಿಶ್ ಮಾಡಿ ಈಗ ಊಟಕ್ಕೆ ಕೂತಿದ್ದೀವಿ. ಊಟ ಅಂತೂ ತುಂಬಾ ಡೆಲಿಷಿಯಸ್ ಆಗಿತ್ತು. ತುಂಬ ವೆರೈಟೀಸ್ ಮಾಡಿಸಿದ್ರು. ಅದೆಲ್ಲ ಆದಮೇಲೆ ನಾವು ವಾಪಸ್ ಉಡುಪಿಗೆ ಬಂದ್ವಿ. ಚರಿತು ನಿಮ್ಗೇನು ತಂದಿದ್ದು ನೋಡಿ. ಚರಿತು ಇಲ್ಲಿ ಬನ್ನಿ, ಇಲ್ಲಿ ನೋಡಿ. ಈಗ ಚರಿತು ये देखो चरितु का न्यू कॉम, चरितु का न्यू कॉम चरितु ಡೈಲಿ ಇದನ್ನು ಕೈ ವಾಶ್ ಮಾಡ್ತಾನೆ. ಉಡುಪಿಗೆ ಬಂದ ತಕ್ಷಣ ಚರಿತಿಗೆ ಸರ್ಪ್ರೈಸ್ ಮಾಡಬೇಕು ಅಂತ ಕಾರ್ತಿಕ್ ತುಂಬ ದಿನದಿಂದ ಕೇಳ್ತಿದ್ದ. ಅವ್ರ ಅಪ್ಪಾಜಿ ಹತ್ರ ಇರೋ ರೌಂಡ್ ಕೂಂಬು ಅವನಿಗೆ ತುಂಬ ಇಷ್ಟ. ಅವನ ಹತ್ರ ಇದ್ದಿದ್ದು ಸ್ಟ್ರೇಟ್ ಕೂಂಬು, ಸಲೂನಲ್ಲೆಲ್ಲ ಇರುತ್ತಲ್ಲ ಆ ಟೈಪು. ಬಟ್ ನನಗೂ ಒಂದು ರೌಂಡ್ ಕೂಂಬ್ ಬೇಕು ಅಂತ ತುಂಬ ದಿನದಿಂದ ಕೇಳ್ತಿದ್ದ. ಸೊ ಅವನಿಗೋಸ್ಕರ ಅಂತ ಒಂದು ಬ್ಲ್ಯಾಕ್ ಕಲರ್ ರೌಂಡ್ ಕೂಂಬ್ ತೊಗೊಂಡು ಬಂದು ಇಟ್ಕೊಂಡಿದ್ರು. ಅವನಿಗೆ ತೋರಿಸಿದ್ರೆ ಖುಷಿಯಾಗುತ್ತೆ ಬಂದ ತಕ್ಷಣ ಅಂತ. ಅದನ್ನ ನೋಡಿ ತುಂಬಾ ಖುಷಿಪಟ್ಟ. ಇನ್ನೊಂದು ಗಿಫ್ಟ್ ಕೂಡ ತಂದಿದ್ದಾರೆ. ಯಾವ ಕಾರ್ ಇದು ನೋಡಿ, ಓಪನ್ ಮಾಡಿದಾಗ ಕ್ಲೀನಾಗಿ ಗೊತ್ತಾಗುತ್ತೆ ಯಾವ ಕಾರ್ ಅಂತ. ಅವನ ಫೇವ್ರೆಟ್ ಥಾರ್ ಕಾರ್ ತಂದಿದ್ದಾರೆ. ಥ್ಯಾಂಕ್ ಯು ಪಾಪ ಹೇಳ್ಬೇಕು. ಒಂದೇನಾ ನೋಡಿದ್ರಲ್ಲ ಅವ್ನ ಮುಖದ ಮೇಲಿನ ಖುಷಿ. ಅವ್ನ ಸ್ಕೂಲಲ್ಲಿ 1 ಮಂತಿಂದ ಡ್ಯಾನ್ಸ್ ಪ್ರಾಕ್ಟೀಸು, ಸಿಂಗಿಂಗ್ ಪ್ರಾಕ್ಟೀಸ್ ಎಲ್ಲ ನಡೀತಾ ಇದೆ. ಯಾಕೆ ಅಂದರೆ ಆ್ಯನ್ಯುವಲ್ ಡೇ ಇತ್ತು ಅಂತ. ಫಸ್ಟ್ ಟೈಮ್ ಅವ್ನ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಮಾಡ್ತಿರೋದು. ಅವ್ನಿಗೆ ಆ್ಯನ್ಯುವಲ್ ಡೇ ಅಂದರೆ ಹೇಗಿರುತ್ತೆ ಏನು ಗೊತ್ತಿಲ್ಲ. ಜಸ್ಟ್ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿರೋದಕ್ಕೆ ಅವ್ನು ಫುಲ್ ಖುಷಿ. ದಿನ ನಾನು ಹೋಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಬೇಕು, ಬೇಗ ಸ್ಕೂಲ್ಗೆ ಹೋಗಬೇಕು ಅಂತ ಎಕ್ಸೈಟೆಡಾಗಿ ಹೋಗ್ತಿದ್ದ. ಇವತ್ತು ಪರ್ಫಾರ್ಮೆನ್ಸ್ ಡೇ, ಅದ್ರ ಹಿಂದಿನ ದಿನ ರಿಹರ್ಸಲ್ ಕೂಡ ಇತ್ತು. ರಿಹರ್ಸಲ್ ದಿನ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ದ ಅಂತ ಕೂಡ ಹೇಳಿದ್ರು. ಹಾಯ್ ಚರಿತ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಾವು ಎಲ್ಲಿ ಹೋಗ್ತಿದ್ದೀವಿ? ಸ್ಕೂಲ್. ಆನ್ಯುವಲ್ ಡೇ ಸೆಲೆಬ್ರೇಷನ್. ಆನ್ಯುವಲ್ ಡೇ ಸೆಲೆಬ್ರೇಷನ್. ಎಸ್. ಇವತ್ತು ಅವ್ನು ಹಾಕ್ಕೊಂಡಿರೋದು ಒಂದು ಡ್ಯಾನ್ಸ್ ಕಾಸ್ಟ್ಯೂಮು. ಹಾಯ್. ಇಲ್ಲೇ ಉಡುಪಿಯಲ್ಲಿ ಒಂದು ಹಾಲಲ್ಲಿ ಅರೇಂಜ್ ಮಾಡಿದರು. ನಾವು ಆಲ್ಮೋಸ್ಟ್ ಕರೆಕ್ಟ್ ಟೈಮ್ಗೆ ರೀಚ್ ಆದ್ವಿ. ಬಟ್ ಇನ್ನೂ ತುಂಬ ಜನ ಬರೋರಿದ್ದರು. ಒಂದಷ್ಟು ಜನ ಆಲ್ರೆಡಿ ಬಂದಿದ್ದರು ಕೂಡ. ಆಮೇಲೆ ಟೀಚರ್ಸ್ ಎಲ್ಲರೂ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ರು ಅಂದರೆ ತುಂಬ ಪ್ರಿಟ್ಟಿಯಾಗಿ ಕಾಣ್ತಾಯಿದ್ರು. ಒಬ್ರಿಗಿನ್ನ ಒಬ್ಬರು ಚೆನ್ನಾಗಿ ಕಾಣಿಸ್ತಾಯಿದ್ರು. ಹಾಗೆ ಎಲ್ರದ್ದು ಸ್ಯಾರಿ ಕಲರ್ ಕೂಡ ತುಂಬ ಚೆನ್ನಾಗಿ ಸೂಟ್ ಆಗ್ತಾಯಿತ್ತು ಅವರಿಗೆ. ಎಂಟ್ರೆನ್ಸಲ್ಲೇ ಈ ರೀತಿ ಎಲ್ರಿಗೂ ಅವ್ರ ಸ್ಕೂಲಿಂದ ಚಾರ್ಟ್ ಕೊಟ್ಬಿಟ್ಟು ಫೋಟೋ ಶೂಟ್ ಮಾಡಿಸ್ಕೊಳ್ಳೋದಿತ್ತು.
ತುಂಬ ಕ್ರೌಡ್ ಇತ್ತಲ್ಲ, ಎಷ್ಟು ಜನ ಬರ್ತಿರೋದು ನೋಡಿ ಚರಿತ್ ಆಲ್ರೆಡಿ ಸ್ವಲ್ಪ ಟೆನ್ಷನ್ ಆಗಿದ್ದ. ಬಟ್ ಆಮೇಲೆ ಎಲ್ಲರೂ ಒಳಗೋಗಿ ಫ್ರೆಂಡ್ಸನ್ನೆಲ್ಲ ನೋಡಿ ಸಖತ್ ಖುಷಿಯಾದ. ಅರೇಂಜ್ಮೆಂಟ್ಸ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ, ನೀವು ನೋಡ್ತಿರ್ಬೋದು. ನಾವು ಹೋಗಿ ಎಲ್ಲ ಸೆಟ್ಲ್ ಆಗಿದ ತಕ್ಷಣವೇ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಮಕ್ಕಳಿಗೆಲ್ಲ ಒಂದು ಕಡೆ ಕೂರಿಸಿದ್ರು, ಬಟ್ ಅವನಿಗೆ ನಮ್ಮ ಜೊತೆ ಕೂತ್ಕೊಳ್ಳೋಕ್ಕೆ ಬರಬೇಕು ಅಂತ ತುಂಬ ಆಸೆ ಆಗ್ತಾ ಇತ್ತು. ಮೊದಲಿಗೆ ವೆಲ್ಕಮ್ ಸಾಂಗ್ ಇತ್ತು, ಅಸತೋಮ ಹೇಳಬೇಕಿತ್ತು ಪ್ರೋಗ್ರಾಮ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ. ಆ ಸಿಂಗಿಂಗ್ ಗ್ರೂಪಲ್ಲಿ ಚರಿತ್ ಕೂಡ ಇದ್ದ, ನೀವು ನೋಡ್ತಿರ್ಬೋದು. I request everyone to stand up and join your hands and close your eyes for the prayer. ಹಾಗೆ ಚರಿತ್ ಸ್ಕೂಲಲ್ಲಿ ಪ್ರತಿದಿನ ಯೋಗ ಮಾಡಿಸ್ತಾರೆ, ಎಕ್ಸಸೈಸ್ ಮಾಡಿಸ್ತಾರೆ. ಅದರದೊಂದು ಚಿಕ್ಕ ಡೆಮೋ ಕೂಡ ಕೊಟ್ಟರು ನಮಗೆ. 9, 10. Hold your hip rotation. ಅವನಿಗೆ ಎಷ್ಟೋ ಆಸನದ ಹೆಸರೆಲ್ಲ ಗೊತ್ತು, ಯೋಗ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾನೆ. ತುಂಬ ಇದು ಒಂದು ಒಳ್ಳೆ ಹ್ಯಾಬಿಟ್ ಅಂತ ಅನ್ಕೋತೀನಿ. ಸ್ಕೂಲಿಂದಾನೇ ಇಷ್ಟು ಚಿಕ್ಕ ಏಜಿಂದಾನೇ ಸ್ಟಾರ್ಟ್ ಮಾಡಿದ್ರೆ ಅವರು ಇದು ಲೈಫ್ ಲಾಂಗ್ ಅವ್ರ ರುಟೀನಾಗಿ ಇನ್ಕ್ಲೂಡ್ ಮಾಡ್ಕೋತಾರೆ ಅಂತ. ಎಕ್ಸಸೈಸ್ ಡೆಮೋ ಆದಮೇಲೆ ಚಿಕ್ಕ ಚಿಕ್ಕ ಮಕ್ಕಳದು ವೆಲ್ಕಮ್ ಸ್ಪೀಚ್ ಇತ್ತು. ಅವರು ಎಷ್ಟು ಚೆನ್ನಾಗಿ ಸ್ಪೀಚ್ ಕೊಟ್ಟರು ಅಂದರೆ ಒಂಚೂರು ಸ್ಟೇಜ್ ಫಿಯರ್ ಇಲ್ಲ, ಎಷ್ಟು ಪ್ರೊನೌನ್ಸಿಯೇಷನ್ ಎಲ್ಲ ಎಷ್ಟು ಕ್ಲಿಯರಾಗಿ ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡು ಎಷ್ಟು ಧೈರ್ಯವಾಗಿ ಮಾತಾಡಿದ್ರು. ಅದು ಕೇಳೋಕ್ಕೆ ಖುಷಿ. ನಿಮಗೂ ಕೂಡ ಸ್ವಲ್ಪ ಕೇಳಿಸ್ತೀನಿ, ನೀವು ನೋಡಿ. He is a FTT certified teacher, a public speaker, mentor. ಅದಾದಮೇಲೆ ಡ್ಯಾನ್ಸ್ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಪ್ರತಿಯೊಂದು ಗ್ರೂಪಿಂದ, ಪ್ರತಿಯೊಂದು ಸೆಕ್ಷನಿಂದ ಪ್ಲೇ ಗ್ರೂಪ್ ಎ ಸೆಕ್ಷನ್, ಪ್ಲೇ ಗ್ರೂಪ್ ಬಿ ಸೆಕ್ಷನ್, ನರ್ಸರಿ ಎ ಸೆಕ್ಷನ್, ನರ್ಸರಿ ಬಿ ಸೆಕ್ಷನ್, ಹೀಗೆ ತುಂಬ ಡ್ಯಾನ್ಸ್ಗಳಿದ್ವು. ಚರಿತ್ ಮನೆಗೆ ಬಂದಾಗ ಪ್ರತಿ ಸಾಂಗಿಗೂ ಡ್ಯಾನ್ಸ್ ಮಾಡ್ತಿದ್ದ. ದಿನ ಒಂದೊಂದು ಸಾಂಗ್ ಹೇಳಿ ಹಾಕ್ಸ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದ. ಬಟ್ ಅವನು ಒರಿಜಿನಲಿ ಯಾವ ಸಾಂಗಿಗೆ ಡ್ಯಾನ್ಸ್ ಮಾಡ್ತಿದ್ದಾನೆ ಅಂತ ಗೊತ್ತಾಗಿರಲಿಲ್ಲ. ಎಲ್ಲ ಸಾಂಗು ಮಾಡಿಸ್ತಿದ್ದಾರಾ ಅಂತ ಕೇಳಿದ್ರೆ ಹೌದು ಅಂತ ಹೇಳ್ತಿದ್ದ. ನೋಡಿದ್ರೆ ಅವ್ನು ಬೇರೆ ಬೇರೆ ಸೆಕ್ಷನಿಂದ ಎಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋದು ನೋಡಿ ಎಲ್ಲ ಡ್ಯಾನ್ಸು ಕಲ್ತ್ಕೊಂಡು ಮನೆಗೆ ಬಂದು ಎಲ್ಲ ಡ್ಯಾನ್ಸ್ ಮಾಡಿ ತೋರಿಸ್ತಿದ್ದೆ ನಮಗೆ. ನೀವು ನೋಡ್ತಿರ್ಬೋದು, ಅವನು ಅಲ್ಲಿ ಫ್ರೆಂಡ್ಸ್ ಜೊತೆ ಕೂತಿದ್ದು ಅವ್ನು ಎದ್ದು ಓಡ್ ಬಂದಾಗಲೇ ನಮ್ಮ ಜೊತೆ ಕೂತ್ಕೊಂಡಿದ್ದಾನೆ. ಹಾಗೆ ಅವ್ರ ಜೊತೆಗೆ ಇವನು ಇಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಡ್ಯಾನ್ಸ್ ಅಂದರೆ ಅಷ್ಟು ಇಷ್ಟ ಅವನಿಗೆ. ಹಾಗೆಯೇ ನಮಗೊಂದು ಸರ್ಪ್ರೈಸ್ಗಾದಿತ್ತು. ಇದಕ್ಕಿದಂಗೆ ಕೆಲವು ಕಾಂಟೆಸ್ಟ್ಸ್ದು ವಿನ್ನರ್ಸ್ನ ಅನೌನ್ಸ್ ಮಾಡಬೇಕಾದ್ರೆ ಫ್ಯಾನ್ಸಿ ಡ್ರೆಸ್ ಆಗಿರ್ಬೋದು, ಕ್ಯೂಟ್ ಕಿಟ್ ಕಾಂಟೆಸ್ಟ್ ಅಂತೆಲ್ಲ ಮಾಡ್ತಿರ್ತಾರೆ. ಅದರದ್ದೆಲ್ಲ ಅನೌನ್ಸ್ ಮಾಡುವಾಗ ನೆಕ್ಸ್ಟು ಒಂದು ಸ್ಪೆಷಲ್ ಅವಾರ್ಡ್ ಕೂಡ ಇದೆ ಅಂತ ಹೇಳಿಬಿಟ್ಟು ಕೆಲವು ಪೇರೆಂಟ್ಸಿಗೆ ಅಂತ ಕರೆದು ಅವಾರ್ಡ್ ಕೊಟ್ಟರು, ಸರ್ಟಿಫಿಕೇಟ್ ಕೊಟ್ಟರು, ಗಿಫ್ಟ್ ಕೊಟ್ಟರು. ನಮಗಂತೂ ಇದು ತುಂಬ ಸರ್ಪ್ರೈಸಿಂಗ್ ಆಗಿತ್ತು, ಹಾಗೆ ತುಂಬ ಖುಷಿ ಕೂಡ ಆಯಿತು. ಇದು ಏನು ಅವಾರ್ಡು, ಯಾಕೆ ಕೊಟ್ಟರು, ಹಾಗೆ ಆ ಗಿಫ್ಟಲ್ಲಿ ಏನಿತ್ತು ಅಂತ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಅನ್ಬಾಕ್ಸ್ ಮಾಡಬೇಕಾದ್ರೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಈ ವ್ಲಾಗಲ್ಲಿ ನಾನು ನೆಕ್ಸ್ಟ್ ಡ್ಯಾನ್ಸ್ ಪರ್ಫಾರ್ಮೆನ್ಸು ಚರಿತ್ದಿತ್ತು. ಅವನು ಮಲ್ಹಾರಿ ಮತ್ತು ಇನ್ನೊಂದು ಯಾವುದು ಡ್ಯಾನ್ಸ್ ಅಂದರೆ ಚಕ್ ದುಮ್ ದುಮ್, ಈ 2 ಸಾಂಗಿಗೆ ಡ್ಯಾನ್ಸ್ ಮಾಡ್ತಿದ್ದ. ಆ ಸಾಂಗ್ ಸ್ಟಾರ್ಟ್ ಆಯಿತು. ಅವ್ನ ಕಾಸ್ಟ್ಯೂಮು ನೀವು ನೋಡ್ತಿರ್ಬೋದು, ಬಟ್ ಅವ್ನು ಸ್ಟೇಜ್ ಮೇಲೆ ಹೋಗಲಿಲ್ಲ. ಯಾಕೆ ಅಂದರೆ ಅವಾರ್ಡ್ ಕೊಡೋಕ್ಕೆ ಅಂತ ನಾವು ಸ್ಟೇಜ್ ಮೇಲೆ ಹೋದಾಗ, ನಾವು ಎಲ್ಲರೂ ಅವಾರ್ಡ್ ಇಸ್ಕೊಳ್ಳೋಕ್ಕೆ ಅಂತ ಹೋದಾಗ ನಾನು, ಚರಿತ್, ಕಾರ್ತಿಕ್ 3 ಹೋಗಿ ಇಸ್ಕೊಂಡ್ವಿ. ಅವನೇನು ಅಂದ್ಕೊಂಡಿದ್ದಾನೆ, ಈಗ ಡ್ಯಾನ್ಸ್ ಆಡುವಾಗಲೂ ಕೂಡ ನಾನು ಮತ್ತು ಕಾರ್ತಿಕ್ ಕೂಡ ಸ್ಟೇಜ್ ಮೇಲೆ ಬರ್ತೀವಿ ಅಂತ. ಇಲ್ಲ ರಿಹರ್ಸಲ್ ಮಾಡುವಾಗೆಲ್ಲ ನೀವು ಒಬ್ಬರೇ ಹೋಗಿ ಫ್ರೆಂಡ್ಸ್ ಜೊತೆಗೆ ಮಾಡಿದ್ದಲ್ವ, ಅದೇ ರೀತಿ ಮಾಡಬೇಕು ಅಂತ ಅಂದರೆ ಇಲ್ಲ ನೀವು ಸ್ಟೇಜ್ ಮೇಲೆ ಬನ್ನಿ ಅಂತ ಹಠ ಮಾಡ್ತಿದ್ದೆ. ನೀವು ನೋಡ್ತಿರ್ಬೋದು, ಡ್ಯಾನ್ಸ್ ಸ್ಟಾರ್ಟ್ ಆದರೂ ಕೂಡ ಅವ್ನು ಇನ್ನೂ ನಮ್ಮಿಬ್ರಿಗೂ ಕರಿತಾನೆ ಇದ್ದಾನೆ, ಸ್ಟೇಜ್ ಮೇಲೆ ನೀವು ಬನ್ನಿ ಹೋಗೋಣ ಅಂತ. ಬಟ್ ಏನು ಮಾಡಿದ್ರು ಅವ್ನು ಸ್ಟೇಜ್ ಮೇಲೆ ಹೋಗಲೇ ಇಲ್ಲ. ಸರಿ ಪರವಾಗಿಲ್ಲ, ಸ್ಟೇಜ್ ಮೇಲೆ ಹೋಗಿದ್ರು ಪರವಾಗಿಲ್ಲ, ಕೆಳಗಡೆನೇ ನಮ್ಮ ಜೊತೆನೇ ಡ್ಯಾನ್ಸ್ ಮಾಡು ಅಂತ ಹೇಳಿದಾಗ ಆವಾಗ ಅವ್ರ ಅಪ್ಪಾಜಿ ಜೊತೆ ಕೂತ್ಕೊಂಡು ಇಲ್ಲೇ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಬಟ್ ಸ್ಟೇಜ್ ಮೇಲೆ ಹೋಗಿದ್ರೆ ಇನ್ನೂ ತುಂಬ ಖುಷಿ ಆಗ್ತಿತ್ತು. ಇಟ್ಸ್ ಓಕೆ, ಫಸ್ಟ್ ಟೈಮ್ ಒಂದು ಆ್ಯನ್ಯುವಲ್ ಡೇ ಎಕ್ಸ್ಪೀರಿಯೆನ್ಸು. ಈ ಸತಿ ಅವ್ನು ನೋಡ್ಕೊಂಡಿದ್ದಾನಲ್ಲ, ನೆಕ್ಸ್ಟ್ ಟೈಮಿಂದ ಅವ್ನಿಗೆ ಗೊತ್ತಾಗುತ್ತೆ ಪೇರೆಂಟ್ಸ್ ಪರವಾಗಿಲ್ಲ, ಇದು ಫ್ರೆಂಡ್ಸ್ ಜೊತೆನೇ ಮಾಡಬೇಕು ಡ್ಯಾನ್ಸು ಅಂತ. ಕಾರ್ತಿಕ್ ಸ್ಟೇಜ್ ಮೇಲೆ ಹೋಗೋಣ ಅಂದಾಗೆಲ್ಲ ಬೇಡ ನೀವು ಬನ್ನಿ ಅಂತ ಹೇಳೋನು. ಬಟ್ ಸ್ಟೇಜ್ ಮೇಲೆ ಬೇಡ ಇಲ್ಲೇ ಮಾಡು ಅಂದಾಗ ಅವನು ಖುಷಿಯಲ್ಲಿ ಮಾಡೋನು. ಅದರಲ್ಲೂ ಇನ್ನೊಂದು ಡೇ ಕೇರ್ ಗ್ರೂಪಲ್ಲಿ ಇನ್ನೊಂದು ಡ್ಯಾನ್ಸ್ ಇತ್ತು. ಅದರಲ್ಲಂತೂ ಇದ್ದಿದ್ದು ಸಾಂಗ್ಸ್ ಎಲ್ಲ ಅವ್ನ ಫೇವ್ರೆಟ್ ಸಾಂಗ್ಸು. ಇದೆಲ್ಲ ಅವ್ನು ಲಾಸ್ಟ್ ಇಯರಿಂದನೂ ಡ್ಯಾನ್ಸ್ ಮಾಡ್ತಿದ್ದ, ಅಷ್ಟು ಇಷ್ಟ ಅವ್ನ ಸಾಂಗ್ಸ್ಗೆಲ್ಲ. ಮನೇಲೂ ಕೂಡ ಅವ್ರು ಡ್ಯಾನ್ಸ್ ಮಾಡಿದಾಗ ಅವ್ರ ಅಪ್ಪಾಜಿ ಜೊತೆನೇ ಡ್ಯಾನ್ಸ್ ಮಾಡ್ತಿರ್ತಾನಲ್ಲ, ಅದಕ್ಕೆ ಸ್ಟೇಜ್ ಮೇಲೂ ಅವ್ರ ಅಪ್ಪ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದ ಅವನು. ಪ್ರತಿ ಗ್ರೂಪಿಂದು ಡ್ಯಾನ್ಸು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ರು ಟೀಚರ್ಸ್. ತುಂಬ ಎಫರ್ಟ್ ತೊಗೊಂಡು, ಪಾಪ ಮಕ್ಕಳಿಗೆ ಹೇಳ್ಕೊಡೋದಂದರೆ ಎಷ್ಟು ಕಷ್ಟ, ಅವ್ರು ನೆನ್ಪಿಟ್ಕೋಬೇಕು. ಹಾಗೆ ಅವ್ರಿಗೆ ಮೂಡ್ ಹೇಗೇಗೋ ಇರುತ್ತೆ, ಆ ಮೂಡನ್ನ ಅಡ್ಜಸ್ಟ್ ಮಾಡಿಕೊಂಡು ಅವರು ಇಷ್ಟೆಲ್ಲ ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಕಾಸ್ಟ್ಯೂಮ್ ಕೂಡ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾರೆ. Namaste. Good afternoon,
ಕೊನೆಯಲ್ಲಿ ವೋಟ್ ಆಫ್ ಥ್ಯಾಂಕ್ಸ್ ಕೂಡ ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಮಕ್ಕಳು. ಅದಾದಮೇಲೆ ಪೇರೆಂಟ್ಸ್ಗೆ ಅಂತ ಕೆಲವು ಗೇಮ್ಸ್ ಇತ್ತು, ಅದರಲ್ಲಿ ಕಾರ್ತಿಕ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ನಲ್ಲಿ ಕೂತಿದ್ದಾರೆ ನೋಡ್ಬೋದು ನೀವು. ಇದೊಂಥರ ಮ್ಯೂಸಿಕಲ್ ಚೇರ್ ಬಟ್ ಸ್ವಲ್ಪ ಡಿಫ್ರೆಂಟ್. ಅಂದರೆ ಅವರು ಇಷ್ನಾ ಅಂತ ಹೇಳಿದ ತಕ್ಷಣ ಚೇರ್ ಚೇಂಜ್ ಮಾಡಬೇಕು. ಅವ್ರು ಕೂತಿದ್ದ ಚೇರಲ್ಲೇ ಕೂತ್ಕೊಳ್ಳೋಂಗಿಲ್ಲ, ಚೇಂಜ್ ಆಗಬೇಕು. ಅವಾಗ ಒಂದು ಚೇರ್ ರಿಮೂವ್ ಮಾಡಿರ್ತಾರೆ, ಯಾರಾದರೂ ಒಬ್ರು ಉಳ್ಕೋತಾರೆ, ಅವರು ಔಟ್ ಆದಂಗೆ. ಸೊ ಈ ಗೇಮಲ್ಲಿ ಕಾರ್ತಿಕ್ ವಿನ್ ಆಗಲಿಲ್ಲ, ಬಟ್ ಪಾರ್ಟಿಸಿಪೇಟ್ ಮಾಡಿದ್ದಂತೂ ತುಂಬ ಖುಷಿ ಆಯಿತು ನೋಡಿ. ತುಂಬ ಜೋಶಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಎಲ್ಲ ಪೇರೆಂಟ್ಸೂ. ಅದಾದಮೇಲೆ ಗ್ರ್ಯಾಂಡ್ ಪೇರೆಂಟ್ಸ್ ಕೆಲವ್ರು ಬಂದಿದ್ರಲ್ಲ, ಅವ್ರಿಗೋಸ್ಕರ ಕೂಡ ಕೆಲವು ಗೇಮ್ಸ್ ಇತ್ತು. ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಅವರ ಮೊಮ್ಮಕ್ಕಳು ಯಾರು ಅಂತ ಹಾಗೇ ಮುಟ್ಟಿ ಗುರ್ತಿಡಿಬೇಕು. ಊಟ ಕೂಡ ಚೆನ್ನಾಗಿತ್ತು. ಊಟ ಮಾಡಿಕೊಂಡು ನಾವು ವಾಪಸ್ ಮನೆಗೆ ಬಂದ್ವಿ. ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಊಟ ಚೆನ್ನಾಗಿತ್ತಾ? See you all in my next vlog. Till then, take care. Bye-bye.